ಯಾವ ಅಧಿಕಾರಿ ರೀ? ಫಾರೆಸ್ಟ್ನವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ವಿ, ಬಂದ್ಮ್ಯಾಗ ಅವರು ಮತ್ತು ಇನ್ನೂ ರಿಪೋರ್ಟ್ ಬರ್ಬೇಕ್ರಿ. ಅದು 31 ಆಗಿದೆ. ಬಹುಶಃ ಇನ್ನಷ್ಟು ಭಾಳ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸೊ ಅದಕ್ಕೆ ನೋಡೋಣ, ಅವ್ರು ಹೋಗಿ ಬಂದಮೇಲೆ ಮತ್ತು ನಮ್ಮ ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್. ಇಲ್ಲ, ಈ ಸದ್ಯಕ್ಕೆ ಅಲ್ಲಿ ಅಷ್ಟೇ ಆಗಿದೆ, ಬೇರೆ ಕಡೆ ಆಗಿಲ್ಲ. ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದು ಅದು. ಸೊ ರಿಪೋರ್ಟ್ ಕೊಟ್ಟಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ. ಹಾಂ, ಸೂಚನೆ ಕೊಟ್ಟಿವಿ, ಮೊನ್ನೆ ಕೊಟ್ಟಿದ್ದೀವಿ, ನೋಡ್ತಿದ್ದಾರೆ ಅವರು. ಬೇಕಾದ್ರೆ ಅದನ್ನು ಹೊಸ ರೋಗ ಇದೆ ಬಹುಶಃ, ಅದು ಕಂಡುಹಿಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ. ಸೊ ಮುಂದೆ ಇದಾಗ್ದಂಗೆ ಪ್ರಿಕಾಷನ್ ಮಾಡಬೇಕು, ಅಷ್ಟು ನಾವು ಮಾಡ್ತೀವಿ. ಆಮ್ಯಾಗ ಹೋಗ್ತೀನಿ ನಾನು. ಈಗ ಅವ್ರು ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ್ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ. ಯಾವ ಅಧಿಕಾರಿ ರೀ? ಫಾರೆಸ್ಟ್ನವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ವಿ, ಬಂದಮ್ಯಾಗ ಅವರು ಮತ್ತು ಇನ್ನೂ ರಿಪೋರ್ಟ್ ಬರ್ಬೇಕ್ರಿ. ಅದು 31 ಆಗಿದೆ. ಬಹುಶಃ ಇನ್ನಷ್ಟು ಭಾಳ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸೊ ಅದಕ್ಕೆ ನೋಡೋಣ, ಅವ್ರು ಹೋಗಿ ಬಂದಮೇಲೆ ಮತ್ತು ನಮ್ಮ ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್. ಇಲ್ಲ, ಈ ಸದ್ಯಕ್ಕೆ ಅಲ್ಲಿ ಅಷ್ಟೇ ಆಗಿದೆ, ಬೇರೆ ಕಡೆ ಆಗಿಲ್ಲ. ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದು ಅದು. ಸೊ ರಿಪೋರ್ಟ್ ಕೊಟ್ಟಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ. ಹಾಂ, ಸೂಚನೆ ಕೊಟ್ಟಿವಿ, ಮೊನ್ನೆ ಕೊಟ್ಟಿದ್ದೀವಿ, ನೋಡ್ತಿದ್ದಾರೆ ಅವರು. ಬೇಕಾದ್ರೆ ಅದನ್ನು ಹೊಸ ರೋಗ ಇದೆ ಬಹುಶಃ, ಅದು ಕಂಡುಹಿಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ. ಸೊ ಮುಂದೆ ಇದಾಗ್ದಂಗೆ ಪ್ರಿಕಾಷನ್ ಮಾಡಬೇಕು, ಅಷ್ಟು ನಾವು ಮಾಡ್ತೀವಿ. ಆಮ್ಯಾಗ ಹೋಗ್ತೀನಿ ನಾನು. ಈಗ ಅವ್ರು ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ್ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ. ಯಾವ ಅಧಿಕಾರಿ ರೀ? ಫಾರೆಸ್ಟ್ನವ್ರು ಹೋಗಿದ್ದಾರೆ, ಅವ್ರು ನೋಡ್ಕೊಂಡು ಬರ್ಲಿಕ್ಕೆ ಚೇರ್ಮನ್ ಹೋಗಿದ್ದಾರೆ. ಅಧಿಕಾರಿಗಳಿಗೆ ಹೇಳಿದ್ವಿ, ಬಂದಮ್ಯಾಗ ಅವರು ಮತ್ತು ಇನ್ನೂ ರಿಪೋರ್ಟ್ ಬರ್ಬೇಕ್ರಿ. ಅದು 31 ಆಗಿದೆ. ಬಹುಶಃ ಇನ್ನಷ್ಟು ಭಾಳ ಬೇರೆ ಹೋಗಿ ಬಂದಿರಬೇಕಂತ ಆತಂಕ ಇದೆ ಅದು. ಯಾಕಂದ್ರೆ ಅದು ಜಸ್ಟ್ ಲೈಕ್ ಕೊರೋನಾ ಟೈಪ್ ಅಂತ ಹೇಳ್ತಾರೆ ಅವರು, ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಇದೆ ಅಂತ. ಸೊ ಅದಕ್ಕೆ ನೋಡೋಣ, ಅವ್ರು ಹೋಗಿ ಬಂದಮೇಲೆ ಮತ್ತು ನಮ್ಮ ಬಣ್ಣಾರ್ಘಟ್ಟ ಅಲ್ಲಿಂದ ಬೆಂಗಳೂರಿಂದ ಕೂಡ ಎಕ್ಸ್ಪರ್ಟ್ ಬಂದಿದ್ದಾರೆ ಡಾಕ್ಟ್ರು. ಅವ್ರು ರಿಪೋರ್ಟ್ ಕೊಟ್ಟಮೇಲೆ ಮುಂದೆ ಏನು ಸರ್ಕಾರ ಮಾಡಬೇಕು, ಜಿಲ್ಲಾಡಳಿತ ಏನು ಮಾಡಬೇಕು ಅಂತ ನೆಕ್ಸ್ಟ್ ಸ್ಟೆಪ್. ಇಲ್ಲ, ಈ ಸದ್ಯಕ್ಕೆ ಅಲ್ಲಿ ಅಷ್ಟೇ ಆಗಿದೆ, ಬೇರೆ ಕಡೆ ಆಗಿಲ್ಲ. ಬಹುಶಃ ಅಲ್ಲಿ ಅಷ್ಟು ಬಂದಿರ್ಬೋದು ಅದು. ಸೊ ರಿಪೋರ್ಟ್ ಕೊಟ್ಟಮ್ಯಾಗ ಇಲಾಖೆಯವರು ಜಿಲ್ಲಾಡಳಿತ ಏನು ಮಾಡಬೇಕು ಮುಂದಿನ ಸ್ಟೆಪ್ ಮಾಡ್ತಾರೆ. ಹಾಂ, ಸೂಚನೆ ಕೊಟ್ಟಿವಿ, ಮೊನ್ನೆ ಕೊಟ್ಟಿದ್ದೀವಿ, ನೋಡ್ತಿದ್ದಾರೆ ಅವರು. ಬೇಕಾದ್ರೆ ಅದನ್ನು ಹೊಸ ರೋಗ ಇದೆ ಬಹುಶಃ, ಅದು ಕಂಡುಹಿಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗಿದೆ. ಸೊ ಮುಂದೆ ಇದಾಗ್ದಂಗೆ ಪ್ರಿಕಾಷನ್ ಮಾಡಬೇಕು, ಅಷ್ಟು ನಾವು ಮಾಡ್ತೀವಿ. ಆಮ್ಯಾಗ ಹೋಗ್ತೀನಿ ನಾನು. ಈಗ ಅವ್ರು ಅದಕ್ಕೆ ಅಧ್ಯಕ್ಷ ಬಂದು ಹೇಳಿದ್ಮೇಲೆ ಸಾಯಂಕಾಲ ನಾನು ಹೋಗ್ತೀನಿ.